ಹೇಳಿ. ಜಿಬಿಐ ಎಲೆಕ್ಷನ್ ಆಗಸ್ಟ್ ಜನರಿಗೆ ಮಾಡೋದು ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದ್ರೆ ಜಿಬಿಐ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. SIR ಕಾರಣಕ್ಕೆ ನಮ್ಗೆ ಡಿಸೆಂಬರ್ ವರೆಗೂ ಕಾಲಾವಕಾಶ ಕೊಡಿ ಅಂತ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮ್ಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನ್ ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನ ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ತೇವೆ. ಒತ್ತಡ ಏನಿಲ್ಲ, ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಬೆಳಗಾವಿಯಲ್ಲಿ RSS ಸಭೆ ಆಗ್ತಿದೆ, ವಾರ್ಷಿಕ ಪ್ರಾಂತ ವಿಚಾರಕ ಸಭೆ ಆಗ್ತಿದೆ. ಖರ್ಗೆ ಅವರು ಹೇಳ್ತಾರೆ ಅನುಮತಿ ಇಲ್ಲ, ಮಾಡಬೇಕಾದ್ರೆ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕಾಗ್ತದೆ. ನೋಡೋಣ, ನನಗಿನ್ನ ಅದು ಮಾಹಿತಿ ಬಂದಿಲ್ಲ. ನೀವು ಪೇಪರಲ್ಲಿ ಬರೆದಿದ್ರೆ ಅಷ್ಟು ಮಾತ್ರ ಗೊತ್ತಿದೆ, ವರದಿ ಕೇಳಿದ್ದೀನಿ. ಆಮೇಲೆ ಕಾನೂನಲ್ಲಿ ಯಾರಿಗೆ ಅವಕಾಶ ಇದೆ ಆ ಅವಕಾಶಗಳಿಗೆಲ್ಲ ಸಿಗ್ತದೆ. ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ರೆ ಅವಕಾಶ ಸಿಗುದು. ಒಬ್ಬೊಬ್ಬರಿಗೆ ಒಂದೊಂದು ಮಾಡೋದಲ್ಲ. ಮೋಡ ಬಿತ್ತನೆ ಬಗ್ಗೆ ಬಹಳ ಡಿಮ್ಯಾಂಡ್ ಇದೆ. ನಾನು ನಮ್ಮ ಲೀಗಲ್ ಅಧಿಕಾರಿಗಳು ಮತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಮಾತಾಡಬೇಕು. ಶಾಸಕರೆಲ್ಲ ಬಹಳ ಒತ್ತಾಯ ಮಾಡಿ ಹೇಳಿದ್ದಾರೆ, ಪರಿಶೀಲನೆ ಮಾಡ್ತೀನಿ. ಜಿಲ್ಲೆಯವರು ಏನೇನು ಮುಂದಿಟ್ಟಿದ್ರು, ಏನೇನ ಬಗೆಹರಿಸಿದ್ರೆ ಏನು ಯೋಜನೆಗಳ ಜಾರಿಗೆ ತರ್ತಾರೆ? ಸದ್ಯಕ್ಕೆ ನಾನೀಗ ಹೇಳಿದಷ್ಟು 2 ವರ್ಷ ಅದು ಚಾಲನೆ ಆಗಂತ ತೀರ್ಮಾನಗಳನ್ನ ನಿನ್ನೆ ಕಿತ್ತೂರು ಕರ್ನಾಟಕದ ಸುವರ್ಣಸೌಧದಿಂದ ತೆಗೆದುಕೊಂಡಿದ್ದೆ. ಎಲ್ಲ ಉಂಡಿಗಳಲ್ಲೂ ಕೂಡ ದುಡ್ಡು ಬಹಳ ಹುಷಾರಾಗಿಡ್ಬೇಕು ಅಂತ. ಈಗ ಬಂದಿದ್ದೀನಿ ನೋಡೋಣ. HD ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಬೆಳಗಾವಿ ಅಧಿವೇಶನ ಮಾಡಿದ್ರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.